ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಪವರ್ ಶೇರಿಂಗ್ ಜಟಾಪಟಿ ಸಾಕಷ್ಟು ತಾರಕಕ್ಕೇರಿದೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ ಬ್ರೇಕ್ ಬೀಳುತ್ತೆ ಅನ್ಸುತ್ತೆ ಸರ್ ನಿಮ್ಗೆ? ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಕರ್ಕೊಂಡಿದ್ದಾರೆ, ಈಗ ತಾನೇ ಒಂದು ರಾಷ್ಟ್ರೀಯ ಚಾನೆಲ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೆ. ಅಲ್ಲೂ ಕೂಡ ಒಂದು ಫೋಟೋ ನೋಡಿದೆ. ಅಲ್ಲಿ ಮಾತಾಡಬೇಕಾದ್ರೆ ಮಾಧ್ಯಮದ ವರದಿಗಾರರು ಬರೀ ಇಡ್ಲಿ ಇದೆಯಲ್ಲ ಅಂತ ಹೇಳ್ತಾ ಇದ್ರು. ಹೆಚ್ಚಾಗಿ ಪಾಪ ಬ್ರೇಕ್ಫಾಸ್ಟ್ ಮೆನ್ಯೂ ಅರೇಂಜ್ ಮಾಡೋದಕ್ಕೆ ಯಾರಿಗೂ ಸಮಯ ಇಲ್ಲ. ಎಲ್ರಿಗೂ ಈಗ ಕುರ್ಚಿ ಕಾಳಗ ಭಾಳ ತಾರಕಕ್ಕೆ ಏರ್ಬಿಟ್ಟಿದೆ, ನಿಮಗೆ ಗೊತ್ತು. ಆದರೆ ಇವತ್ತೇನು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ AICCಯ ಅಧ್ಯಕ್ಷರು ಅವರೇ ಅಂತಿಮ ನಿರ್ಣಯ ತಗೋತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾರಣ ಅವರ ಒಂದು ಸ್ಥಾನ ಅಂಥದ್ದು. ಆದರೆ ಅವರೇ ಬಂದು ಹೊರಗಡೆ ಮಾಧ್ಯಮದಲ್ಲಿ ಅವರ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದನ್ನು ನೋಡಿದಾಗ ಇಲ್ಲಿ AICC ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಮಾನ್ಯ ಶ್ರೀ ಖರ್ಗೆ ಜಿ ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ, ಅವ್ರ ಹಿರಿತನದ ಬಗ್ಗೆ. ಆದರೆ ಇವತ್ತು ಎಲ್ಲವೂ ಕೂಡ ಗಾಂಧಿ ಕುಟುಂಬದ ಅಂಗಳಕ್ಕೆ ಇವತ್ತು ಖರ್ಗೆರವರು ಅದನ್ನು ಹಾಕಿ ಅವರ ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ. ಬಹುಶಃ ಇದು ನಮಗಂತೂ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಯಾಕೆಂದರೆ ಇಂಟರ್ನಲ್ಲಿ ಇವಾಗ ಅಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರು, ನಮ್ಮ ನಾಯಕರು ಯಾರು, ನಾವು ಯಾರ ಜೊತೆ ಹೋಗ್ಬೇಕು, ನಾವು ಯಾರ ಪರ ನಿಂತ್ಕೋಬೇಕು ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ. ಅದ್ರ ಮಧ್ಯೆ 2.5 ವರ್ಷ ಆಗಿದೆ ಇವತ್ತು ಸರ್ಕಾರ ಕಂಪ್ಲೀಟ್ ಆಗಿ. ಈ 2.5 ವರ್ಷದಲ್ಲಿ 540 ಪ್ರಾಮಿಸ್ಗಳನ್ನ ಕಾಂಗ್ರೆಸ್ನ ಸರ್ಕಾರ ಈ ಹಿಂದೆ 2023ರಲ್ಲಿ ಕೊಟ್ಟಿದ್ರು ಅವ್ರ ಪ್ರಣಾಳಿಕೆಯಲ್ಲಿ. ಒಂದು ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ 239 ಪ್ರಾಮಿಸ್ಗಳನ್ನ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂತ. ಆದರೆ ವಾಸ್ತವದಲ್ಲಿ ಮೊನ್ನೆನೂ ಪತ್ರಿಕೆಗಳಲ್ಲಿ ತೆಗೆದು ನೋಡಿದಾಗ 9 ಪ್ರಾಮಿಸ್ಗಿಂತ ಹೆಚ್ಚಾಗಿ ಫುಲ್ಫಿಲ್ಮೆಂಟ್ ಮಾಡೋಕ್ಕಾಗಿಲ್ಲ. 3 ಲಕ್ಷ ಕೋಟಿ ಡೆಟ್ಟಲ್ಲಿದೆ, ಇವತ್ತು ಸಾಲದಲ್ಲಿದ್ದೀವಿ ಇವತ್ತು. ಇನ್ನು ನೀವು ಬೆಂಗಳೂರು ನಗರಕ್ಕೆ ಬಂದರೆ ಸಿಲಿಕಾನ್ ಸಿಟಿ ಅಂತ ನಾವೇನು ಕರಿತೀವಿ, ಬೆಂಗಳೂರು ನಗರ ಇವತ್ತು ಪಾಟೋಲ್ ದಿನನಿತ್ಯ ಮಾತೆತ್ತಿದ್ರೆ ಪಾಟೋಲೆ 6 ತಿಂಗಳಿಂದ. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಆಗ್ತಾ ಇಲ್ಲ. ಒಂದು ಕಡೆ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ಈ ಡೇಟಾ ಸೆಂಟರ್ಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು ಇಲ್ಲಿ ಗೂಗಲ್ ಕಂಪ್ನಿ ಏನು ನಮ್ಮ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥದ್ದಕ್ಕೆ ಇವತ್ತು ಒಂದು ವೆದರ್ ಕಂಡೀಷನಿಂದ ಹಿಡಿದು ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾವಿಷನಿಂದ ಹಿಡಿದು ಎಲ್ಲವೂ ಕೂಡ ಇವತ್ತಿದ್ರೂ ಕೂಡ ನಮ್ಮ ಪಕ್ಕದ ರಾಜ್ಯದವರು ಅದನ್ನು ಕರ್ಕೊಂಡು ತಗೊಂಡು ಹೊಟ್ಟೋಗ್ತಾರೆ ಇವತ್ತು. ಇವೆಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕದ ಇಶ್ಯೂ, ತುಂಗಭದ್ರಾ ಡ್ಯಾಮಿನ ಇಶ್ಯೂ ಏನಾಗಿದೆ, ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ರೈತರ ಜೊತೆಲಿ ನಿಂತ್ಕೊಂಡು ಏನಾದರೂ ಈ ಸರ್ಕಾರ ನಿಂತ್ಕೊತಾ ಇದು ಯಾವುದು ಇವತ್ತು ಆಗ್ತಾ ಇಲ್ಲ ಸರ್. ಬಟ್ ಒಟ್ಟಾರೆಯಾಗಿ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ನಿಮಗೂ ಇವತ್ತು ಬೇಕಾಗಿರ್ತಕ್ಕಂಥದ್ದು ಈಗ ಗೊಂದಲ ಯಾವಾಗ ಇತ್ಯರ್ಥ ಆಗುತ್ತೆ ಅಂತ. ಬಹುಶಃ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೇಂದ್ರದ ನಾಯಕರೇ ಈಗ ಗೊಂದಲ ಯಾವಾಗ ಇತ್ಯರ್ಥ ಆಗುತ್ತೆ ಅಂತಕ್ಕಂಥದ್ದು ಬಗೆಹರಿಸಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತ ಅನ್ಸುತ್ತೆ. ಈಗ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ ನಾನು ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಟ್ವೀಟ್ಗೆ ಸರ್, ಇದು ರಾಜ್ಯದ ಜನತೆಗೆ ಇಟ್ ಇಸ್ ನನ್ ಆಫ್ ನೋಬಡೀಸ್ ಕನ್ಸರ್ನ್. ಇವರು ಏನು ಓರಲಿ ಮಾತುಕತೆ ಮಾಡಿದ್ರಾ ಅಥವಾ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಾ, ಅದೇನು ಮಾಡಿದ್ರು ನಮಗೆ ಗೊತ್ತಿಲ್ಲ. ಇದು ರಾಜ್ಯದ ಜನತೆ ಒಟ್ಟಾರೆಯಾಗಿ ಇಲ್ಲಿ ಸಫರರ್ಸ್ ಇರ್ತಕ್ಕಂಥವ್ರು ರಾಜ್ಯದ ಜನತೆ. ಕಳೆದ 2.5 ವರ್ಷ ಬಹುಶಃ 2.5 ವರ್ಷ ಒಬ್ಬರಿಗೆ, 2.5 ವರ್ಷ ಒಬ್ಬರಿಗೆ ಅಂತಕ್ಕಂಥದ್ದು ಏನು ಚರ್ಚೆ ಆಗಿದೆ ಅಂತಾರೆ, ಅದು ನಮಗೆ ಗೊತ್ತಿಲ್ಲ. ಇದನ್ನು ಬಹಿರಂಗವಾಗಿ ಹೊರಗಡೆ ತಗೊಂಡು ಬರ್ತಕ್ಕಂಥದ್ದಾಗಬೇಕು ಅಂದರೆ ಕೇಂದ್ರದ ನಾಯಕರು ಬಂದು ಮಾಧ್ಯಮದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಸಿದ್ದರಾಮಯ್ಯ ರಿಂಪಾರ್ಟಿಲಿ ಇದ್ದಂಥವ್ರು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಅಂತ ಅನ್ಸುತ್ತಾ? ನೋಡಿ ಅಣ್ಣ, ನಮಗೆ ಇದು ಯಾರು ಅಧಿಕಾರ ನಡೆಸ್ತಾರೆ ಯಾರು ನಡೆಸೋದಿಲ್ಲ ಅನ್ನೋದು ಪ್ರಶ್ನೆನೇ ಅಲ್ಲ. ಏಕೆಂದರೆ ಇವತ್ತು ಆಡಳಿತ ಯಂತ್ರ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಕುಸಿದೋಗಿದೆ. ಇನ್ನು ನೀವು ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಂತೂ ನೀವೇ ಎಷ್ಟೋ ಪ್ರಕರಣಗಳು ನಮ್ಮ ಮುಂದೆ ಇಟ್ಟಿದ್ದೀರಿ. ಇನ್ನು ಕಲ್ಯಾಣ ಕರ್ನಾಟಕದ ಇಶ್ಯೂ ಈಗ ತಾನೇ ಮಾತನಾಡಿದೆ, ತುಂಗಭದ್ರಾ ಡ್ಯಾಮಿನ ಇಶ್ಯೂ ಈಗ ತಾನೇ ಮಾತನಾಡಿದ್ದೆ, ಹೋರಾಟ ಮಾಡಿದ್ದೇವೆ. ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಚಿಂತೆ ಇಲ್ಲ. ಅವ್ರಿಗಿರ್ತಕ್ಕಂಥದ್ದು ಕುರ್ಚಿ ಚಿಂತೆ ಒಂದೇ. ಈಗ ಆಲ್ರೆಡಿ 3 ಲಕ್ಷ ಕೋಟಿ ಡೆಟ್ಟಲ್ಲೂ ಕೂಡ ತಗೊಂಡೋಗಿ ಸಾಲಗಾರರಾಗಿ ನಮ್ಮನ್ನು ಕೂರಿಸಿದ್ದಾರೆ. ನೋಡೋಣ ಏನೇನಾಗತ್ತೆ, ಕಾದು ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.